ಹೈ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ರೇಟೆಡ್ ಆರ್ ಸೂಪರ್ ಸ್ಟಾರ್ ಎಡ್ಜ್ ನಮ್ಮ ರೇಟೆಡ್ ಆರ್ ಸೂಪರ್ ಸ್ಟಾರ್ ಆಡಮ್ ಕೋಪ್ಲ್ಯಾಂಡ್ ನಮ್ಮ ರೇಟೆಡ್ ಆರ್ ಸೂಪರ್ ಸ್ಟಾರ್ ಕೋಪ್ ಬಗ್ಗೆ ಮಾತಾಡೋದಾದ್ರೆ, ರೀಸೆಂಟ್ ಆಗಿ ನಮ್ಮ ಎಡ್ಜ್ ಅವರು ತನ್ನ ನೇಮ್ ನ AEW ಕಂಪನಿಯಲ್ಲೂ ಕೂಡ ಬದಲಾಯಿಸಿಕೊಂಡಿದ್ದಾರೆ. ಅವರು AEW ಕಂಪನಿಯಲ್ಲಿ ಆಡಮ್ ಕೋಪ್ಲ್ಯಾಂಡ್ ಅನ್ನೋ ಒಂದು ನೇಮ್ ಇಂದ ನಮಗೆ ನೋಡೋದಿಕ್ಕೆ ಸಿಗ್ತಾ ಇದ್ರು. ಬಟ್ ಈಗ ಆಡಮ್ ಕೋಪ್ಲ್ಯಾಂಡ್ ಅನ್ನೋದು ಹೋಗಿ ಬರೀ ರೇಟೆಡ್ ಆರ್ ಸೂಪರ್ ಸ್ಟಾರ್ ಕೋಪ್ ಅಂತ ಅವರ ನೇಮು ಬದಲಾಗಿದೆ ಅಂತಾನೆ ಹೇಳ್ಬಹುದು. ಇನ್ ಮುಂದೆ ನಮ್ಮ ಎಡ್ಜ್ ಅವ್ರನ್ನ ನಾವು AEW ಕಂಪನಿಯಲ್ಲಿ ಕೋಪ್ ಅಂತಾನೆ ಕರಿಬೇಕು. ಅಂಡ್ ಇದಕ್ಕೆ ಆನ್ಸರ್ನು ಕೂಡ ಅವರೇ ಮಾಡಿದ್ದಾರೆ. ರೀಸೆಂಟ್ ಆಗಿ ರೆನಯಂಗ್ ಅವರ ಜೊತೆ ಅವರ ಒಂದು ವಿಡಿಯೋ ಕೂಡ ಹೊರಗಡೆ ಬಂದಿದೆ, ನೀವು ಇಲ್ಲಿ ನೋಡ್ತಾ ಇರಬಹುದು. ಇಬ್ರು ಕೂಡ ಮಾತಾಡ್ತಾ ಇದ್ದಾರೆ. ನಮ್ಮ ಎಡ್ಜ್ ಅವರು ಹೇಳ್ತಾ ಇದ್ದಾರೆ, ನನ್ನನ್ನ ನೀವು ಆಡಮ್ ಕೋಪ್ಲ್ಯಾಂಡ್ ಅಂತ ಕರಿಬೇಡಿ, ನಾನು ಸಿಂಪಲ್ ಆಗಿ ಕೋಪ್ ಅಂತ ಕರೆಸ್ಕೋಬೇಕು ಅನ್ಕೊಂಡಿದ್ದೀನಿ. ಯಾಕಂದ್ರೆ ಆಡಮ್ ಕೋಪ್ಲ್ಯಾಂಡ್ ಅನ್ನೋದು ತುಂಬಾ ಲಾಂಗ್ ನೇಮ್ ಆಯ್ತು. ಸಿಂಪಲ್ ಆಗಿ ಕ್ಯೂಟ್ ಆಗಿ ಕೋಪ್ ಅನ್ನೋದು ಚೆನ್ನಾಗಿರುತ್ತೆ. ಈಗ ಜಾನ್ ಮಾಕ್ಸ್ಲಿ ಜೊತೆ ನನ್ನ ಮ್ಯಾಚ್ ಇದ್ರೆ ಆಡಮ್ ಕೋಪ್ಲ್ಯಾಂಡ್ ವರ್ಸಸ್ ಜಾನ್ ಮಾಕ್ಸ್ಲಿ ಅದು ಚೆನ್ನಾಗಿರೋದಿಲ್ಲ, ಬದಲಿಗೆ ಕೋಪ್ ವರ್ಸಸ್ ಮಾಕ್ಸ್ ಈ ತರ ಐಡಿಯಾ ಚೆನ್ನಾಗಿದೆ. ಅದಕ್ಕೋಸ್ಕರ ನಾನು ನನ್ನ ನೇಮ್ನ ಕೋಪ್ ಅಂತ ಬದಲಾಯಿಸ್ಕೊತಾ ಇದ್ದೀನಿ ಅಂತ ನಮ್ಮ ಎಡ್ಜ್ ಅವರೇ ಆನ್ಸರ್ನ ಕೊಟ್ಟಿದ್ದಾರೆ. ಸೊ ಇನ್ ಮುಂದೆ ಎಡ್ಜ್ ಅವ್ರನ್ನ AEW ಕಂಪನಿಯಲ್ಲಿ ಕೋಪ್ ಅಂತಾನೆ ಎಲ್ಲರೂ ಕೂಡ ಕಾಲ್ ಔಟ್ ಮಾಡ್ತಾರೆ. ಕೋಪ್ ಅವರ ಬಗ್ಗೆ ಮಾತಾಡ್ತಿದ್ವಿ ಅಂದ್ರೆ, ಕೋಪ್ ಅವರ ವೈಫ್ ಬೆತ್ ಫಿನಿಕ್ಸ್ ಬಗ್ಗೆನೂ ಕೂಡ ಮಾತಾಡೋಣ. ರೀಸೆಂಟ್ ಆಗಿ ನಡೆದಂತಹ AEW ಶೋ ಅಲ್ಲಿ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಬೆತ್ ಫಿನಿಕ್ಸ್ ಅವರು ನಮಗೆ ನೋಡೋದಿಕ್ಕೆ ಸಿಕ್ಕಿದ್ರಂತೆ. ಬರೀ ಬೆತ್ ಫಿನಿಕ್ಸ್ ಅವರು ಮಾತ್ರ ಅಲ್ಲ ಗಾಯ್ಸ್, ನಮ್ಮ ಸಮಂತಾ ಅವರು ಕೂಡ ಬ್ಯಾಕ್ ಸ್ಟೇಜ್ ಅಲ್ಲಿ ಇದ್ರಂತೆ. ಐ ಥಿಂಕ್ AEW ಕಂಪನಿ ಜೊತೆ ಇವರಿಬ್ರು ಕೂಡ ಪ್ಲಾನಿಂಗ್ಸ್ ಅಲ್ಲಿ ಇದ್ದಾರೆ ಅನ್ಕೋತೀನಿ. ನಮ್ಮ ಸಮಂತಾ ಅವರು ಕೂಡ ಪ್ರಾರಂಭದಲ್ಲಿ ಸಿಕ್ಕಾಪಟ್ಟೆ ಮಾತಾಡಿದ್ರು, ನಾನು AEW ಕಂಪನಿಗೆ ಹೋಗೋದಕ್ಕೆ WWE ನ ಬಿಟ್ಟಿಲ್ಲ ಹಾಗೆ ಹೀಗೆ ಅಂತ. ಬಟ್ ಈಗ ಅವರು ಬ್ಯಾಕ್ ಸ್ಟೇಜ್ ಅಲ್ಲಿ ಇರೋದನ್ನ ನೋಡಿದ್ರೆ ಐ ಥಿಂಕ್ AEW ಕಂಪನಿಗೆ ಹೋಗ್ತಾರೆ ಅಂತ ಅನ್ಕೋತೀನಿ. ಅಥವಾ ಅವರು ತನ್ನ ಗಂಡ ಕೋಪ್ ಅಥವಾ ತನ್ನ ಗಂಡ ರಿಕೋಶಿ ಅವರಿಗೆ ಸಪೋರ್ಟ್ ಮಾಡೋದಕ್ಕೂ ಕೂಡ AEW ಕಂಪನಿಯ ಬ್ಯಾಕ್ ಸ್ಟೇಜ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಕ್ಕಿರಬಹುದು. ಏನೇ ಆಗ್ಲಿ, ಬೆತ್ ಫಿನಿಕ್ಸ್ ಹಾಗೆ ನಮ್ಮ ಸಮಂತಾ ಇವರಿಬ್ರು ಕೂಡ AEW ಕಂಪನಿಯ ಬ್ಯಾಕ್ ಸ್ಟೇಜ್ ಅಲ್ಲಿ ಇದ್ರಂತೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ನಮ್ಮ ಜೇಡ್ ಕಾರ್ಗಿಲ್ ಅವರ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು, ಸ್ಮ್ಯಾಕ್ ಡೌನ್ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಜೇಡ್ ಕಾರ್ಗಿಲ್ ಅವರ ಮೇಲೆ ಯಾರೋ ಒಬ್ರು ಅಟ್ಯಾಕ್ ಮಾಡಿದ್ದಾರೆ. ಅಂಡ್ ಅಟ್ಯಾಕ್ ಮಾಡಿದ್ದು ಯಾರು ಅಂತ ಇನ್ನೂ ಕೂಡ ರಿವೀಲ್ ಆಗಿಲ್ಲ. ನಮ್ಮ ನಿಕ್ ಆಲ್ಡಿಸ್ ಅವರು ಇನ್ನೂ ಕೂಡ ಅದ್ರ ಮೇಲ್ಗಡೆ ಇನ್ವೆಸ್ಟಿಗೇಷನ್ ನಡೆಸ್ತಾನೆ ಇದ್ದಾರೆ. ಅದು ಯಾವ ಮಟ್ಟಿಗೆ ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ರು ನನಗಂತೂ ಅರ್ಥ ಆಗಿಲ್ಲ. ಲಿಟರಲಿ ತುಂಬಾ ದಿನ ಆಯ್ತು, ಇನ್ನೂ ಕೂಡ ಅದು ಯಾರು ಅಂತ ಕಂಡುಹಿಡಿಯೋದಿಕ್ಕೇನೆ ಆಗಿಲ್ಲ. ಅಂಡ್ ಇಲ್ಲಿಗೆ ರೂಮರ್ಸ್ ಗಳು ಕೂಡ ಬರ್ತಾ ಇದಾವೆ. ನಮ್ಮ ಬೇಲಿ ಅವರು ಅಟ್ಯಾಕ್ ಮಾಡಿರ್ಬೋದು, ನಮ್ಮ ನಯೋಮಿ ಅವರು ಅಟ್ಯಾಕ್ ಮಾಡಿರ್ಬೋದು, ಈವನ್ ನಮ್ಮ ಬಿಯಾಂಕಾ ಬ್ಲೇಯರ್ ಅವರು ಕೂಡ ಜೇಡ್ ಕಾರ್ಗಿಲ್ ಅವರ ಮೇಲೆ ಅಟ್ಯಾಕ್ ಮಾಡಿರ್ಬೋದು ಅಂತ. ಗೊತ್ತಿಲ್ಲ, ಆ ಒಂದು ವಿಚಾರ ರಿವೀಲ್ ಆದಾಗ ಮಾತ್ರ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತಾನೆ ಹೇಳ್ಬಹುದು. ಅಂಡ್ ಈಗ ನಮ್ಮ ಜೇಡ್ ಕಾರ್ಗಿಲ್ ಅವರು ಇನ್ನ ಒಂದು ಫೋಟೋನ ತಮ್ಮ ಎಕ್ಸ್ ಅಕೌಂಟ್ ಅಲ್ಲಿ ಪೋಸ್ಟ್ ಮಾಡಿದ್ದಾರೆ. ಸಿಂಪಲ್ ಆಗಿ ಅವರು ಈ ಒಂದು ಫೋಟೋನ ಪೋಸ್ಟ್ ಮಾಡ್ತಾರೆ. ಸಿಂಪಲ್ ಆಗಿ ಅಂತೂ ಖಂಡಿತವಾಗ್ಲೂ ಈ ಒಂದು ಫೋಟೋ ಕಾಣಿಸ್ತಾ ಇಲ್ಲ, ಸಿಕ್ಕಾಪಟ್ಟೆ ಬ್ರೂಟಲ್ ಆಗಿ ಕಾಣಿಸ್ತಾ ಇದೆ. ಅವರು ಬ್ಲಡ್ ಅಲ್ಲಿ ಫುಲ್ ಮುಚ್ಚೋಗಿದ್ದಾರೆ ಅಂತಾನೆ ಹೇಳ್ಬಹುದು. ಐ ಥಿಂಕ್ ಅದು ಕಲರ್ ಅನ್ಕೋತೀನಿ, ಡ್ರೆಸ್ ಹಾಕಿದಾರೋ ಇಲ್ವೋ ಅದು ಕೂಡ ಗೊತ್ತಾಗ್ತಾ ಇಲ್ಲ. ಅಂಡ್ ಖಡಕ್ ಆಗಿ ಕಾಣಿಸ್ತಾ ಇದ್ದಾರೆ ಗೈಸ್. ಐ ಥಿಂಕ್ ಪ್ರಾಬಬ್ಲಿ ಇಲ್ಲಿ ನಮ್ಮ ಜೇಡ್ ಕಾರ್ಗಿಲ್ ಅವರು ಸಂಪೂರ್ಣವಾಗಿ ನಾನು ಚೇಂಜ್ ಆಗ್ತಾ ಇದ್ದೀನಿ ಅಂತ ತಿಳಿಸ್ತಾ ಇರಬಹುದು. ನೋಡೋಣ ಗೈಸ್, ನಮ್ಮ ನಿಕ್ ಆಲ್ಡಿಸ್ ಅವರು ಕಂಡಿಡಿಯೋದಕ್ಕೆ ಆಗದೆ ಇರುವಂತಹ ವಿಚಾರನ ನಮ್ಮ ಜೇಡ್ ಕಾರ್ಗಿಲ್ ಅವರೇ ರಿಟರ್ನ್ ಆಗಿ ಕಂಡಿಡಿತಾರೆ ಅನ್ನೋದನ್ನ ನಾವು ಕಾದ್ ನೋಡ್ಬೇಕು. ಏನೇ ಆಗ್ಲಿ, ಈ ಒಂದು ಫೋಟೋ ಮಾತ್ರ ಸಖತ್ ಖಡಕ್ ಆಗಿ ಕಾಣಿಸ್ತಾ ಇದೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ನಮ್ಮ ಜೇ ಉಸೋ ಅವರ ಬಗ್ಗೆ. 2025ರಲ್ಲಿ ಯಾರ್ಯಾರ ನ್ಯೂ ಇಯರ್ ರೆಸೊಲ್ಯೂಷನ್ ಏನೇನಾಗಿರುತ್ತೆ ಅಂತ ನಾನು ಕಂಪ್ಲೀಟ್ ಆಗಿ ವಿಡಿಯೋ ಮಾಡಿ ತಿಳಿಸಿದ್ದೀನಿ. ಅಂಡ್ ಈಗ ನಮ್ಮ ಜೇ ಉಸೋ ಅವರ ನ್ಯೂ ಇಯರ್ ರೆಸೊಲ್ಯೂಷನ್ ಏನು ಅಂತ ಅವರೇ ರೀಸೆಂಟ್ ಆಗಿ ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಪೋಸ್ಟ್ ಮಾಡಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು, ಐ ಆಮ್ ಗೋನಾ ಬಿ ವರ್ಲ್ಡ್ ಚಾಂಪಿಯನ್ 2025 ISH ಅಂತ ನಮ್ಮ ಜೇ ಉಸೋ ಅವರು ಹಾಕಿದ್ದಾರೆ. ಸೊ ನಾನು 2025ರಲ್ಲಿ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ನ ಗೆಲ್ತೀನಿ ಅಂತ ನಮ್ಮ ಜೇ ಉಸೋ ಅವರು ಈ ಒಂದು ಮುಖಾಂತರ ಕನ್ಫರ್ಮ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು. ಲಿಟರಲಿ ಗೈಸ್, ಆಗುತ್ತಾ ಅನ್ನೋದು ಒಂದು ಡೌಟು. ಅಫ್ಕೋರ್ಸ್ ಚಾನ್ಸಸ್ ಗಳಂತೂ ಸಿಕ್ಕಾಪಟ್ಟೆ ಕಮ್ಮಿ ಇದೆ. ಯಾಕಂದ್ರೆ ಈಗ ವರ್ಲ್ಡ್ ಚಾಂಪಿಯನ್ಶಿಪ್ಗೆ ಕಂಟೆಸ್ಟೆಂಟ್ಸ್ ಅಂತೂ ಸಿಕ್ಕಾಪಟ್ಟೆ ಜಾಸ್ತಿ ಇದ್ದಾರೆ. ಜಾನ್ ಸಿನಾ ಅವರ ಕೈಗೆ ಬರಬೇಕು, ಕೋಡಿ ರೋಡ್ಸ್ ಅವರು ಇದ್ದಾರೆ, ರಾಕ್ ಅವರು ಇದ್ದಾರೆ, ರೋಮನ್ ರೈನ್ಸ್ ಅವರು ಇದ್ದಾರೆ, ಸೆತ್ ರೋಲೆನ್ಸ್ ಇದ್ದಾರೆ, CM ಪಂಕ್ ಅವರು ಇದ್ದಾರೆ. ಅಂಡ್ ಇಂಥ ದಿಗ್ಗಜರ ಮುಂದೆ ನಮ್ಮ ಜೇ ಉಸೋ ಅವರು ವರ್ಲ್ಡ್ ಚಾಂಪಿಯನ್ಶಿಪ್ ನ ಗೆಲ್ತಾರ 2025ರಲ್ಲಿ, ಅವರು ತನ್ನ ರೆಸೊಲ್ಯೂಷನ್ ನ ಕಂಪ್ಲೀಟ್ ಮಾಡ್ತಾರ ಅಂತ ನಾವು ಕಾದ್ ನೋಡ್ಬೇಕು. ನಿಮ್ಗೆ ಅನ್ಸುತ್ತೆ ಗಾಯ್ಸ್, ಈ ಒಂದು ರೆಸೊಲ್ಯೂಷನ್ ಆಗುತ್ತೋ ಇಲ್ವೋ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ದ ಮ್ಯಾನ್ ಬೆಕ್ಕಿ ಲಿಂಚ್ ಅವರ ಬಗ್ಗೆ. ನಮ್ಮ ಬೆಕ್ಕಿ ಲಿಂಚ್ ಅವರು ಕೂಡ ಆದಷ್ಟು ಬೇಗ ರಿಟರ್ನ್ ಆಗ್ತಾರೆ ಅಂತ ಅಪ್ಡೇಟ್ ಗಳು ಬರ್ತಾ ಇತ್ತು, ನಿಮ್ಗೂ ಕೂಡ ಗೊತ್ತಿರಬಹುದು. ಅಂಡ್ ಈಗ
ರೆಸ್ಸಲ್ ವುಡ್ಸ್ ಅವರು ಕೂಡ ಇದೇ ಒಂದು ಅಪ್ಡೇಟ್ ನ ಕೊಡ್ತಾರೆ. ನಮ್ಮ ಬೆಕ್ಕಿ ಲಿಂಚ್ ಅವರು ಇನ್ನೇನು ರಿಟರ್ನ್ ಆಗ್ತಾರೆ ಅಂಡ್ ಅವರು ರಿಟರ್ನ್ ಆಗಿದ ಕೂಡಲೇ ಡಬ್ಲ್ಯೂ ಅವರು ಅವರಿಗೆ ರಸ್ಸಲ್ ಮೇನಿಯಾ ಪ್ಲಾನ್ಸ್ ಅಲ್ಲಿ ಇಂಪ್ಲಿಮೆಂಟ್ ಮಾಡ್ತಾರೆ ಅಂತ ನಮ್ಮ ರೆಸ್ಸಲ್ ವುಡ್ಸ್ ಅವರು ತಿಳಿಸಿದ್ದಾರೆ. ಅಫ್ಕೋರ್ಸ್ ಗೈಸ್, ಮಂಡೇ ನೈಟ್ ರಾ ನೆಟ್ಫ್ಲಿಕ್ಸ್ ಪ್ರೀಮಿಯಂ ಎಪಿಸೋಡ್ಗೆ ಡಬ್ಲ್ಯೂ ಅವರೇ ಹಾಗೆ ನೆಟ್ಫ್ಲಿಕ್ಸ್ ಅವರೇ ಅಫಿಷಿಯಲ್ ಆಗಿ ನಮ್ಮ ಬೆಕ್ಕಿ ಲಿಂಚ್ ಅವ್ರನ್ನ ಅಡ್ವರ್ಟೈಸ್ ಮಾಡಾಗಿದೆ. ಸೊ ಮುಂದಿನ ವಾರ ಅಂದ್ರೆ ನೆಕ್ಸ್ಟ್ ಮಂಡೇ ನೈಟ್ ರಲ್ಲಿ ನಮ್ಮ ಬೆಕ್ಕಿ ಲಿಂಚ್ ಅವರು ನಮಗೆ ನೋಡೋದಕ್ಕೆ ಸಿಗ್ತಾರೆ. ಅಂಡ್ ಬಂದ್ ಕೂಡಲೇ ಅವರಿಗಾಗಿ ರೆಡಿ ಮಾಡಿ ಇಟ್ಕೊಂಡಿರ್ತಕ್ಕಂತಹ ರಸ್ಸಲ್ ಮೇನಿಯಾ ಪ್ಲಾನ್ಸ್ ನ ನಮ್ಮ ಬೆಕ್ಕಿ ಲಿಂಚ್ ಅವರು ಪ್ರಾರಂಭ ಮಾಡ್ತಾರೆ ಅಂತಾನೆ ಹೇಳ್ಬಹುದು. ನೋಡೋಣ ಗೈಸ್, ಈ ಬಾರಿಯ ರೋಡ್ ಟು ರಸ್ಸಲ್ ಮೇನಿಯಾ ನಮ್ಮ ಬೆಕ್ಕಿ ಲಿಂಚ್ ಅವರಿಗೆ ಯಾವ ರೀತಿ ಇರುತ್ತೆ ಅಂತ. ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ವೈಪರ್ ರ್ಯಾಂಡಿ ಆರ್ಟನ್ ಅವರ ಬಗ್ಗೆ. ಲಿಟರಲಿ ಗೈಸ್, ನನ್ನ ವಿಡಿಯೋ ಕಮೆಂಟ್ ಸೆಕ್ಷನ್ ಅಲ್ಲಿ ಬ್ರೋ ರ್ಯಾಂಡಿ ಆರ್ಟನ್ ಅವರ ಬಗ್ಗೆ ಅಪ್ಡೇಟ್ ಕೊಡಿ, ರ್ಯಾಂಡಿ ಆರ್ಟನ್ ಅವರ ಬಗ್ಗೆ ಅಪ್ಡೇಟ್ ಕೊಡಿ ಅಂತ ತುಂಬಾ ಜನ ಕೇಳ್ಕೊತಾ ಇದ್ರಿ. ಅದಕ್ಕೋಸ್ಕರ ನಿಮ್ಗೋಸ್ಕರ ಈ ಒಂದು ಅಪ್ಡೇಟ್ ಅಂತಾನೆ ಹೇಳ್ಬಹುದು. ರೆಸ್ಸಲ್ ವುಡ್ಸ್ ರೇಡಿಯೋದಲ್ಲಿ ನಮ್ಮ ರ್ಯಾಂಡಿ ಆರ್ಟನ್ ಅವರ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ. ಆ ಒಂದು ಅಪ್ಡೇಟ್ ಏನಪ್ಪಾ ಅಂದ್ರೆ ನಮ್ಮ ರ್ಯಾಂಡಿ ಆರ್ಟನ್ ಅವರು ರಾಯಲ್ ರಂಬಲ್ ಅಥವಾ ರಾಯಲ್ ರಂಬಲ್ ಸುತ್ತಮುತ್ತ ನಮಗೆ ಡಬ್ಲ್ಯೂಗೆ ರಿಟರ್ನ್ ಆಗೋದು ನೋಡೋದಕ್ಕೆ ಸಿಗುತ್ತಂತೆ. ಅಂದ್ರೆ ನೆಕ್ಸ್ಟ್ ವೀಕ್ ನ ಮಂಡೇ ನೈಟ್ ರಲ್ಲಿ ನಮ್ಮ ರ್ಯಾಂಡಿ ಆರ್ಟನ್ ಅವರ ರಿಟರ್ನ್ ನಮಗೆ ನೋಡೋದಕ್ಕೆ ಸಿಗೋದಿಲ್ಲ. ಬದಲಿಗೆ ರಾಯಲ್ ರಂಬಲ್ ಟೈಮ್ ಅಲ್ಲಿ ನಮ್ಮ ವೈಪರ್ ರ್ಯಾಂಡಿ ಆರ್ಟನ್ ಅವರ ರಿಟರ್ನ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಮೊದಲನೇದಾಗಿ ನಮ್ಮ ರ್ಯಾಂಡಿ ಆರ್ಟನ್ ಅವರು ಸೀದಾ 30 ಮೆನ್ ರಾಯಲ್ ರಂಬಲ್ ಮ್ಯಾಚ್ ಅಲ್ಲಿ ತನ್ನ ಎಂಟ್ರಿನ ಕೊಟ್ಟು ಅಲ್ಲಿ ರಿಟರ್ನ್ ಆಗಬಹುದು, ಅಥವಾ ನಮ್ಮ ಕೋಡಿ ರೋಡ್ಸ್ ಆಗಿ ಕೆವಿನ್ ಓವೆನ್ಸ್ ಅವರ ಮ್ಯಾಚ್ ನೋಡೋದಕ್ಕೆ ಸಿಗುತ್ತಲ್ಲ, ಆ ಒಂದು ಮ್ಯಾಚ್ ಅಲ್ಲಿ ನಮ್ಮ ರ್ಯಾಂಡಿ ಆರ್ಟನ್ ಅವರು ರಿಟರ್ನ್ ಆಗಿ ಕೆವಿನ್ ಓವೆನ್ಸ್ ಅವರ ಮೇಲೆ ಅಟ್ಯಾಕ್ ಮಾಡಬಹುದು, ಅಥವಾ ಅವರು ಇಲ್ಲಿ ಕೋಡಿ ರೋಡ್ಸ್ ಅವರ ಮೇಲೂ ಕೂಡ ಟರ್ನ್ ಆಗಬಹುದು. ಏನೇ ಆಗ್ಲಿ ರಾಯಲ್ ರಂಬಲ್ ಅಥವಾ ಅದರ ಸುತ್ತಮುತ್ತನೇ ನಮ್ಮ ವೈಪರ್ ರ್ಯಾಂಡಿ ಆರ್ಟನ್ ಅವರು ರಿಟರ್ನ್ ಆಗ್ತಾರೆ ಅಂತ ರೆಸ್ಸಲ್ ವುಡ್ಸ್ ಅವರು ತಿಳಿಸಿದ್ದಾರೆ. ನೋಡೋಣ ಗೈಸ್ ಆ ಒಂದು ಟೈಮು ಹೇಗಿರುತ್ತೆ ಅಂತ. ಅಂಡ್ ಇಷ್ಟು ಇವತ್ತಿನ ವಿಡಿಯೋ. ಸಿಗ್ತೀನಿ ಸಂಜೆ ವಿಡಿಯೋದಲ್ಲಿ ನಾಳೆಯ ಅದ್ಭುತವಾದ ಸ್ಮ್ಯಾಕ್ ಡೌನ್ ಅಲ್ಲಿ 3 ಗಂಟೆಯ ಸ್ಮ್ಯಾಕ್ ಡೌನ್ ಅಲ್ಲಿ ಏನೇನಾಗುತ್ತೆ ಅಂತ ತಿಳಿಸ್ಕೊಡ್ತೀನಿ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.